ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಗೆ ಜನವರಿ ತಿಂಗಳಲ್ಲಿ ಮೊದಲನೆಯದಾಗಿ ಭಾನುವಾರ ಅಮಾವಾಸ್ಯೆ ಬರ್ತಾ ಇದೆ. ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ ಯಾವಾಗಲೂ ನಾವು ಸಾಧಾರಣವಾಗಿ ಏನಾದರೂ ನಮಗೆ ತೀರದೇ ಇರುವಂಥ ಸಮಸ್ಯೆಗಳಿದ್ದರೆ ಅಥವಾ ಬಾಧೆ ಕಣ್ಣೀರು ಅನ್ನೋದಿದ್ದಾಗ ನಾವು ಯಾರ ಹತ್ರ ಆದರೂ ಶೇರ್ ಮಾಡ್ಕೊಳ್ಬೇಕು ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆದರೂ ನಮ್ಮ ಕಷ್ಟಕ್ಕೆ ಯಾರೂ ಕೂಡ ಸ್ಪಂದಿಸೋದಿಲ್ಲ. ಇಂತಹ ಸಮಯಗಳಲ್ಲಿ ನಾವು ಏನು ಮಾಡಬೇಕು ಅಂತ ನಮ್ಗೆ ತೋಚೋದಿಲ್ಲ. ಭಾನುವಾರದ ದಿನಗಳಲ್ಲಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಸಾಧಾರಣವಾಗಿ ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿಗಳು ಭಾನುವಾರದ ದಿನ ಕೂಡ ಇರೋದರಿಂದ ತಪ್ಪದೆ ನಾವು ತಂತ್ರ ಪರಿಹಾರಗಳನ್ನು ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಆ ರೀತಿಯ ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಇರೋದರಿಂದ ತಪ್ಪದೆ ನಾವು ಅದರ ಇಂದಿನ ದಿನ ಕೂಡ, ಏಕೆಂದರೆ ಅಮಾವಾಸ್ಯೆ ಆಗಿರಬಹುದು, ಹುಣ್ಣಿಮೆ ಆಗಿರಬಹುದು, 2 ದಿನ ಈ ಕಡೆ ಆ ಕಡೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಇರುತ್ತೆ. ನಾವು ಶನಿವಾರದ ದಿನ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಂಡಾಗ ಶನಿ ದೋಷಗಳು ಯಾರಿಗಾದರೂ ಇದ್ದರೆ, ಅಷ್ಟಮ ಶನಿ ಕಾಡ್ತಾ ಇದೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸುಖ ಸಂತೋಷ ಅನ್ನುವಂಥದ್ದು ಇಲ್ಲ, ದೋಷ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂಥವರು ಸುಲಭ ವಿಧಾನದಲ್ಲೇ ನಮ್ಮ ಅಡುಗೆ ಮನೆ ಅನ್ನುವಂಥದ್ದು ನಮ್ಮನ್ನು ಏಳಿಗೆಯ ದಾರಿ ಕಡೆ ಕರ್ಕೊಂಡೋಗುತ್ತೆ. ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಜಾಸ್ತಿ ಆಗೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನೀವು ನೆನಪಲ್ಲಿಟ್ಕೊಂಡಿದ್ದೆ, ನಾವು ಯಾವಾಗಲೂ ಪಂಚಭೂತಗಳ ಸಾಕ್ಷಿಯಾಗಿ ಬದುಕ್ತಾ ಇರ್ತೀವಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ನಾವು ಬೆಳಗ್ಗೆನೇ ಅಗ್ನಿದೇವನ ಸಾಕ್ಷಿಯಾಗಿ ನಮ್ಮ ಮನೆಯಲ್ಲಿ ಏನೇ ಒಂದು ನಾವು ಮೊದಲು ಪ್ರಾರಂಭ ಮಾಡೋದು ಹಾಲು ಕಾಯಿಸುವ ಆ ಒಂದು ಕೆಲಸದಿಂದ ಅನ್ನ ಮಾಡಿ ಮತ್ತು ಇನ್ನೇನೋ ಅಂತ ನಾವು ಮಾಡ್ಕೊಳ್ತಾ ಇರ್ತೀವಿ. ಅಗ್ನಿದೇವನು ಎಷ್ಟೊಂದು ವಿಶೇಷತೆಯಿಂದ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಪರಿಹಾರಗಳು ಇರುತ್ತೆ ನೋಡಿ, ಅದಕ್ಕೆ ಸಾಕ್ಷಿ ಆಗ್ತಾನೆ. ಅದಕ್ಕೋಸ್ಕರ ನಾವು ಈ ರೀತಿ ಪರಿಹಾರವನ್ನು ಶನಿವಾರದ ದಿನ ರಾತ್ರಿ ಮಾಡಿಕೊಳ್ಳುವಂಥದ್ದು. ಎಷ್ಟೋ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಲೇ ನಾವು ಈ ಶನಿವಾರವನ್ನು ಕೂಡ ಅಮಾವಾಸ್ಯೆಗೆ ಹಿಂದಿನ ದಿನವನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ಸಾಧಾರಣವಾಗಿ ಸಂಕ್ರಾಂತಿ ಬಂದಿದೆ ಅಂತ ಹೇಳಿದ್ರೆ ನಾವು ಕಪ್ಪೆಳ್ಳು, ಬಿಳಿ ಎಳ್ಳು ಇದನ್ನೆಲ್ಲವೂ ತಗೊಂಡು ಬಂದು ಇಟ್ಕೊಂಡಿರ್ತೀವಿ. ನಮಗೆ ಸ್ಕಿನ್ನು, ಈ ಚರ್ಮ ಅನ್ನುವಂಥದ್ದು ಸುಕ್ಕು ಕಟ್ತಾ ಇರುತ್ತೆ. ಇಂತಹ ಸಮಯಗಳಲ್ಲೇ ಜಾಸ್ತಿ ಎಳ್ಳು, ಬೆಲ್ಲ ಇವುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಹಾಗೂ ಮುಖ್ಯವಾಗಿ ಅದನ್ನು ನಾವು ಶನಿ ದೋಷಗಳಿಂದ ಮುಕ್ತಿ ಹೊಂದೋದಕ್ಕೂ ಕೂಡ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ತಗೊಳ್ಳುವಂಥದ್ದು. ಇದನ್ನು ನೀವು ಸ್ವಲ್ಪ ತಗೊಳ್ಳಿ ಸಾಕು. ಎಷ್ಟೋ ಜನಕ್ಕೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಯಥಾವತ್ತಾಗಿ ನಮ್ಮ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಅಂತ ಬರ್ತಾನೆ ಇರುತ್ತೆ ಅಂತ ಸಾಕಷ್ಟು ನಾವು ನೋವನ್ನು ಪಡ್ತೀವಿ. ಎಲ್ಲರ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಮುಖ್ಯವಾಗಿ ನೋಡಿ ಸ್ನೇಹಿತರೆ, ಒಂದೇ ಸರಿ ನಮ್ಮ ಸಮಸ್ಯೆಗಳೆಲ್ಲ ಹೋಗ್ಬಿಡಬೇಕು ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಮಿರಾಕಲ್ಲೇ ಆಗಬೇಕು. ಆ ಥರ ಆಗದೇ ಇದ್ದರೂ ಕೂಡ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಇದು. ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೆ ಅವರ ಸಮಸ್ಯೆಗಳು ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಆದರೆ ಅವುಗಳನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ನಾವು ಇನ್ನಷ್ಟು ಗಟ್ಟಿಯಾಗೋದಕ್ಕೂ ಕೂಡ ಈ ಪರಿಹಾರಗಳು ಸಹಾಯ ಮಾಡುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಅರಿಶಿಣ, ಕುಂಕುಮ. ಅರಿಶಿಣ ಬಂದು ಗುರುವಿನ ಬಲ ಹೆಚ್ಚು ಮಾಡೋದಕ್ಕೆ, ಗುರುವಿನ ಆಶೀರ್ವಾದ ಅಂತ ಹೇಳಿದ್ರೆ ಅಂದುಕೊಂಡಿರುವ ಕೆಲಸ ಕಾರ್ಯಗಳು ನಡೆಯುತ್ತೆ. ದುಡ್ಡು ಅನ್ನೋದು ಸರಾಗವಾಗಿ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೆಸರು ನಾವು ಗಳಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಲಕ್ಷ್ಮೀ ದೇವಿಯ ಹಾಗೂ ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ನಮಗೆ ಕುಂಕುಮ ಇಟ್ಕೊಂಡಾಗ, ಕುಂಕುಮವನ್ನು ಪರಿಹಾರಕ್ಕೆ ತಗೊಂಡಾಗ
ಯಥೇಚ್ಛವಾಗಿ ಸಿಗುವಂಥದ್ದಾಗುತ್ತೆ. ಎಳ್ಳು ನಮ್ಮ ಎಲ್ಲ ದೋಷಗಳನ್ನು ಕೂಡ ನಿವಾರಣೆ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಹಾಗೂ ₹1 ಕಾಯಿನು ಅನ್ನುವಂಥದ್ದು ಲೋಹಕ್ಕೆ ಸಂಬಂಧಪಟ್ಟಂಥದ್ದು. ಲೋಹದಿಂದ ಮಾಡಿರುವಂಥ ಯಾವುದೇ ಇದನ್ನು ನಾವು ಆ ಕಾಯಿನ್ಸನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ಶಕ್ತಿ ಅನ್ನೋದು ಬರಬೇಕು ಅಂದರೆ ನಾವು ಸಂಕಲ್ಪ ಅನ್ನೋದು ಮಾಡ್ಕೊಳ್ಬೇಕು. ಸಂಕಲ್ಪ ಅನ್ನೋದು ಯಾರ ಹತ್ರ ಇರುತ್ತೆ ನೋಡಿ, ಅಂದರೆ ನಾವು ಒಂದು ಕೆಲಸ, ಒಂದು ವಿಚಾರ ಏನೇ ಆಗಿರಬಹುದು ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡುವಂಥದ್ದು. ಹಾಗೇ ಆಗುತ್ತೆ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಆಗುತ್ತೋ ಇಲ್ವೋ ಅನ್ನುವಂಥ 2 ಆಪ್ಷನ್ನನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ನಮಗೆ ಅರ್ಧಂಬರ್ಧನೇ ಆಗೋದೇ ಇಲ್ಲ, ಇನ್ಕಂಪ್ಲೀಟ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಕಾನ್ಫಿಡೆಂಟಾಗಿ ಈ ಪರಿಹಾರ ಏನೇ ಆಗಿರಬಹುದು ಅದನ್ನು ನಾನು ಮಾಡಿಕೊಂಡು ನನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀನಿ. ಈ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ನಾನು ಇಷ್ಟಪಡುವ ಭಗವಂತನು ನನಗೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾನೆ, ನಂಬಿಕೆಯಿಂದ ನಾನು ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ರಾತ್ರಿ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಶನಿವಾರದ ದಿನ ರಾತ್ರಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ಶನಿವಾರದ ದಿನಗಳಲ್ಲಿ ಗೊತ್ತೋ ಗೊತ್ತಿಲ್ಲದೋ ಕೆಲವೊಂದು ಪದಾರ್ಥಗಳನ್ನು ಹಾಗೂ ಹೊರಗಡೆ ಎಲ್ಲೋ ಹೋಗ್ಬಿಟ್ಟು ಬಂದಾಗ ನಾವು ಆ ರಸ್ತೆಗಳ ಮಧ್ಯದಲ್ಲಿ ಎಲ್ಲಾದರೂ ನಮ್ಗೆ ಆ ಕಡೆ ಈ ಕಡೆ ಫುಟ್ಪಾತ್ ಮೇಲೆ ಎಲ್ಲನೂ ಕಬ್ಬಿಣದ ವಸ್ತುಗಳು ಎಲ್ಲವೂ ಕೂಡ ಮಾರಾಟ ಮಾಡ್ತಾ ಇರ್ತಾರೆ. ಬಂದಿದ್ದೀವಿ, ತಗೊಂಡೋಗ್ಬಿಟ್ರೆ ಒಳ್ಳೆಯದು, ತಗೊಂಡು ಬಂದರೆ ಚೆನ್ನಾಗಿರುತ್ತಲ್ವ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿರುತ್ತೆ. ವಾರವನ್ನು ನೋಡ್ಕೊಳ್ಳಿ ಸಾಕು. ಶನಿವಾರದ ದಿನಗಳಲ್ಲಿ ತಗೊಂಡು ಬರೋದಕ್ಕೆ ಹೋಗಬೇಡಿ. ಈ ಥರ ತಗೊಂಡು ಬಂದರೆ ಶನಿ ದೋಷಗಳಿಗೆ ಇನ್ನಷ್ಟು ಮತ್ತಷ್ಟು ಅಂತ ಗುರಿ ಆಗಿಬಿಡ್ತೀವಿ, ಕೋಪ ಜಾಸ್ತಿ. ಅದಕ್ಕೋಸ್ಕರ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನು ರಾತ್ರಿ ನೀವು ಮಾಡುವಂಥ ಪರಿಹಾರ, ಒಂದು ಪ್ಲೇಟು ಬೌಲು ಏನಾದರೂ ತಗೊಳ್ಳಿ, ಎಳ್ಳನ್ನು ಹಾಕಿ, ಕಪ್ಪು ಎಳ್ಳನ್ನು ಹಾಕಿ. ಕಪ್ಪೆಳ್ಳು ಯಾವಾಗಲೂ ಅಷ್ಟೇ ನಮಗಿರುವಂಥ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ದೋಷವನ್ನು ನಿವಾರಿಸುವ ಶಕ್ತಿ ಅದರಲ್ಲಿ ಇರೋದರಿಂದ ಎಳ್ಳು ಹಾಗೆ ₹1 ಕ್ಲೀನಾಗಿ ಅರಿಶಿಣದ ನೀರಲ್ಲಿ ಅಥವಾ ಗಂಗಾ ಜಲ, ರೋಸ್ ವಾಟರ್ ಯಾವುದರಲ್ಲಾದರೂ ತೊಳೆದು ಕ್ಲೀನಾಗಿ ಇದಕ್ಕೆ ಇಟ್ಕೊಳ್ಳಿ. ಅರಿಶಿಣ, ಕುಂಕುಮ ಇಷ್ಟೇ ಸ್ನೇಹಿತರೆ. ನೋಡಿ ಎಷ್ಟೊಂದು ಸುಲಭವಾಗಿದೆ. ಈ ವಸ್ತುಗಳನ್ನೆಲ್ಲ ಒಂದು ಬೌಲಲ್ಲಿ ಹಾಕಿದ್ದೆ, ಸ್ಟವ್ ಮೇಲೆ ಇಡಿ ಅಥವಾ ಸ್ಟವ್ ಕೆಳಗಡೆ ಇಡಿ, ತೊಂದರೆ ಏನೂ ಇಲ್ಲ. ಈ ಥರ ಇಟ್ಟು ಕೇಳ್ಕೊಳ್ಳಿ, ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಕೇಳಿಕೊಂಡು ರಾತ್ರಿ ಇಟ್ಟು ನೀವು ಸ್ಟವ್ ಆಫ್ ಮಾಡಿ ಅದೆಲ್ಲ ಮಾಡಿರ್ತೀರ. ಎಲ್ಲ ಕೆಲಸಗಳು ಆದಮೇಲೆ ಇದನ್ನು ಇಟ್ಟಿದ್ದೆ ನೀವು ಲೈಟ್ ಆಫ್ ಮಾಡಿ ಬಂದು ನೀವು ಮಲ್ಕೊಳ್ಳೋದು ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಹೋಗುತ್ತೆ. ಮಾರನೇ ದಿನ ಬೆಳಗ್ಗೆ ಅದನ್ನು ತೆಗೆದುಬಿಟ್ಟು ₹1 ಯಾರಿಗಾದರೂ ದಾನ ಮಾಡಿ, ಇಲ್ಲಾಂದರೆ ಉಂಡಿಗೆ ಹಾಕಿ. ಇನ್ನು ಮಿಕ್ಕಿದ ವಸ್ತುಗಳನ್ನು ಸಾಧ್ಯವಾದಷ್ಟು ನೀರಲ್ಲಿ ಬಿಡಿ, ಇಲ್ಲಾಂದರೆ ತುಳಿದೇ ಇರುವ ಗಿಡ ಮರಗಳ ಹತ್ರ ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.